ಹಾಂ ಏನಿಕಲ್ಲು ಗ್ರಾಮ. ಇವರು ತುಂಬ ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ. ಈಗ ಏನೋ ಇಲ್ಲಿನ ಲೋಕಲ್ನ ಒಂದು ಜನ ಸೀತಾರಾಮು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವನು ಕಂಪ್ಲೇಂಟ್ ಕೊಟ್ಟು ಈ ಸರ್ವೆ ನಂಬರ್ ಫುಲ್ಲು ಅಟ್ಯಾಕ್ ಮಾಡಬೇಕು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇದು ಕೊಟ್ಟಿದ್ದಾರೆ. ಆದ ಕಾರಣ ಅವರು ಕೃಷಿ ಮಾಡಿದ ಇದೆಲ್ಲ ಹಾಳಾಗಿದೆ. ಇದಕ್ಕೆ ಮೊದಲು ರಬ್ಬರ್ ಇತ್ತು, ರಬ್ಬರ್ನು ಅವರು ಕರೆದು ಈಗ ಗಿಡ ಹಾಕಿದ್ದಾರೆ. ಗಿಡ ಹಾಕಿ ಬೆಳೆಸಿದ್ದನ್ನು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸರ್ವನಾಶ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ನ್ಯಾಯವಾದ ಸಿಕ್ಕಬೇಕು. ಯಾಕಂದರೆ ಕೃಷಿಕರು ನಾವು ಬಡ ಜನರು ಇಲ್ಲಿ ಊರಲ್ಲಿರುವಂಥ ಫಾರೆಸ್ಟ್ ಅವರು ಅದಕ್ಕೆ ಸಂಬಂಧಪಟ್ಟ ಅದಕ್ಕೊಂದು ಸರಿಯಾದ ಕಾನೂನು ವ್ಯವಸ್ಥೆಯನ್ನು ತಂದು ಅವರಿಗೆ ಬಿಟ್ಟು ಕೊಡುವ ಹಾಗೆ ಅಲ್ಲ. ಈಗ ಕೃಷಿ ಮಾಡುವಾಗ ಅವ್ರಿಗೆ ಗೊತ್ತಿರಲಿಲ್ಲ ಸರ್ಕಾರಿ ಭೂಮಿ ಅಂತ. ಈಗ ನಮ್ಮ ಹಳ್ಳಿಯ ಜನಕ್ಕೆ ಏನು ಗೊತ್ತಿದೆ ಹೇಳಿ ಸರ್? ಹಳ್ಳಿಯ ಜನಕ್ಕೆ ಏನು ಗೊತ್ತಿದೆ? ಅದು ಫಾರೆಸ್ಟ್ ಏನು ಅವರು ಅಟ್ಯಾಕ್ ಮಾಡಿದ್ದಾರೆ, ಅದನ್ನು ಈಗ ಕೃಷಿ ಮಾಡಿದ್ದಾರೆ. ಅದನ್ನು ಅಭಿವೃದ್ಧಿಗೋಸ್ಕರ ಅವ್ರು ಬಿಟ್ಟು ಕೊಡಲಿ ಅಂತ ನಮ್ಮದು ಒಂದು ವಿನಂತಿ ಸರ್ಕಾರದ ಜೊತೆ. ಅವ್ರಿಗೆ ಎಷ್ಟು ನಷ್ಟ ಆಗಿರ್ಬೋದು? ಸಾಮಾನ್ಯ ಒಂದು ನಾವು 4 ಲಕ್ಷ ಅಂದಾಜು ಖರ್ಚಾಗಿರ್ಬೋದು. 4 ಲಕ್ಷ ಮೇಲ್ಪಟ್ಟಲ್ಲದೆ ಕಮ್ಮಿ ಇಲ್ಲ. ಅವ್ರ ಹೆಸರೆಂತ? ಕುಮಾರಗೌಡ. ಇಲ್ಲಿಗೆ ಹೆಸರು? ಪುರ್ಲುಪ್ಪಾಡಿ. ಹಾಂ ಹಾಂ. ತಾವು ತಮ್ಮ ಹೆಸರು? ನಮ್ಮ ಹೆಸರು ಪದ್ಮನಾಭಗೌಡ, ಬಾಲಾಡಿ ಮನೆ, ಏನಿಕಲ್. ನಾನು ಗ್ರಾಮ ಪಂಚಾಯತ್ ಸದಸ್ಯ ಶಿವರಾಮ್ ನೆಕ್ರಾಜ್ ಅಂತ, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯ. ಈಗ ಯಾಕೆಂದರೆ ಇಲ್ಲಿ ನೋಡಿ ಹಲವಾರು ವರ್ಷದಿಂದ, ಒಂದು 50 ವರ್ಷದಿಂದ ಇಲ್ಲಿ ಕೃಷಿ ಮಾಡಿಕೊಂಡಿದ್ದಾರೆ. ಯಾರು ಕುಮಾರ್, ಅವರ ತಾಯಿ ರುಕ್ಮಿಣಿ ಅಂತ ಅವರು ಕೃಷಿ ಮಾಡಿಕೊಂಡಿದ್ದರು. ಒಂದು 25 ವರ್ಷದ ರಬ್ಬರ್ ಗಿಡ ಮರ ಇತ್ತು, ಅದನ್ನು ಕಡಿದು ಈಗ ಗಿಡ ಮಾಡಿದ್ದಾರೆ. ಕಂದಾಯ ಇಲಾಖೆಯವರಿಗೆ ಅಕ್ರಮ ಸಕ್ರಮದಲ್ಲಿ ಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಏಕಾಏಕಿ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟರು ಅಂತ ಈಗ ಬೆಳ್ಳಂಬೆಳಿಗ್ಗೆ ಬಂದು 30 ಜನ ಫಾರೆಸ್ಟ್ ಇಲಾಖೆಯವರು ಪೊಲೀಸ್ ಇದ್ದು ಇದು 2-3 ವರ್ಷದ ಅಡಿಕೆ ಗಿಡವನ್ನು ತೆಗೆದಿದ್ದಾರೆ. ಸಾಧಾರಣ ಒಂದು 4 ಲಕ್ಷ ಅಷ್ಟಾಗಬಹುದು. ಯಾಕೆಂದರೆ ಇವರು ಬರೀ ಪಾಪದವರು. ಇದೇ ಸರ್ವೆ ನಂಬರದಲ್ಲಿ ಇನ್ನೂ ಒಂದು ಸಾಧಾರಣ ಒಂದು 40 ಎಕರೆ ಇದೆ, ಒಂದು 40 ಎಕರೆ ಇದೆ. ಯಾಕೆ ಇವರನ್ನು ಬೊಟ್ಟು ಮಾಡಿ ಇದು ಮಾಡೋದು? ಇವರು ನೋಡಿ ಪಾಪದವರು, ಇವರು ಒಂದು ಕ್ಯಾಟ್ರಿಂಗ್ ಮಾಡಿ ಜೀವನ ನಡೆಸುವವರು, ಪಾಪದವರು. ಕ್ಯಾಟ್ರಿಂಗ್ ಮಾಡಿ ಮನೆ ತಗೊಂಡೋಗಿ ಜೀವನ ನಡೆಸುವವರು. ಅಂಥ ಒಂದು ಬಡ ಕುಟುಂಬಗೆ ಈ ಒಂದು ಬೆಳ್ಳಂಬೆಳಿಗ್ಗೆ ಬಂದು ಒಂದು 2-3 ವರ್ಷದ ಅಡಿಕೆ ಗಿಡ, ಒಂದು 400 ಅಡಿಕೆ ಗಿಡವನ್ನು ಕಿತ್ತು ಬಿಸಾಡಿ ಈಗೇನೋ ಹಣ್ಣಿನ ಗಿಡ ನೆಡ್ತಾ ಇದ್ದಾರೆ. ಇದೊಂದು ನಿಜವಾಗಿ ನಾವು ಇಲ್ಲಿದ್ದೇವೆ ಪಾಕಿಸ್ತಾನದಲ್ಲಿದ್ದೇವೆ ಅಂತ ಗೊತ್ತಾಗೋದಿಲ್ಲ. ಆದರೆ ದೊಡ್ಡವರ ಇದಕ್ಕೆ ಕೈ ಹಾಕೋದಿಲ್ಲ. ಒಂದು ಪಾಪದವರು ನೋಡಿ, ಅವರು ಕ್ಯಾಟ್ರಿಂಗ್ ಮಾಡಿ ಜೀವನ ನಡೆಸೋದು. ಅವರ ಮನೆ ನೋಡಿ ಬೇಕಾದರೆ